ಸರ್ವೈಕಲ್ ಕ್ಯಾನ್ಸರ್ ಸಾಮಾನ್ಯ ಕಾರಣ ಅಂದ್ರೆ HPV ವೈರಸ್. ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋದು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂಡ್ ಪುವರ್ ಹೈಜೀನ್ ಇಂದೂ ಟ್ರಾನ್ಸ್ಮಿಟ್ ಆಗ್ತದೆ. ಬಟ್ ಯಾವುದೇ ಏಜ್ ಅಲ್ಲೂ ಸರ್ವೈಕಲ್ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಸುಮಾರು 5ಕ್ಕಿಂತ ಹೆಚ್ಚು ಮಕ್ಕಳಾಗುವವರಲ್ಲಿ ಹಾರ್ಮೋನಲ್ ಚೇಂಜಸ್ ಇಂದಾಗಿ ಸರ್ವೈಕಲ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಇದೆ. HIV ಇನ್ಫೆಕ್ಷನ್ ಇದ್ದವರಿಗೂ ಸಹ ಜಾಸ್ತಿ. ಈಗ ಗರ್ಭಕೋಶದ ಕುತ್ತಿಗೆವಾದ ಕ್ಯಾನ್ಸರ್ ಪ್ರಾರಂಭಿಕ ಹಂತದಲ್ಲಿ ಕಂಡು ಬಂದ್ರೆ. ನಮಸ್ಕಾರ, ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಮಾತಾಡಲು ನಮ್ಮೊಂದಿಗಿದ್ದಾರೆ AG ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ ನ ಆನ್ಕಾಲಜಿ ಡಿಪಾರ್ಟ್ಮೆಂಟ್ ಇಂದ ಮೆಡಿಕಲ್ ಆನ್ಕಾಲಜಿಸ್ಟ್ ಡಾಕ್ಟರ್ ರಚನ್ ಶೆಟ್ಟಿ ಅವರು. ಸರ್, ನಿಮಗೆ ಸ್ವಾಗತ. ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಗರ್ಭಕಂಠದ ಕ್ಯಾನ್ಸರ್ ಅಂದ್ರೆ ಏನು? ಇದು ಭಾರತೀಯ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ ಮತ್ತೆ ಯಾವ ವಯಸ್ಸಲ್ಲಿ ಕಂಡುಬರುತ್ತದೆ? ಗರ್ಭಕೋಶದ ಕುತ್ತಿಗೆ ಭಾಗ ಅಂದ್ರೆ ಕಂಠದ ಭಾಗದಲ್ಲಿ ಉಂಟಾಗುವ ಕ್ಯಾನ್ಸರ್ಗೆ ನಾವು ಸರ್ವೈಕಲ್ ಕ್ಯಾನ್ಸರ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ. ಈ ಸರ್ವೈಕಲ್ ಕ್ಯಾನ್ಸರ್ ಅನ್ನೋದು 35ರಿಂದ 50 ವರ್ಷ ವಯಸ್ಸಿನಲ್ಲಿ ಸಾಮಾನ್ಯ. ಹೆಚ್ಚಾಗಿ ಇದು 35ರಿಂದ 50 ವಯಸ್ಸಿನಲ್ಲಿ ಬರ್ಬೋದು. ಮತ್ತು ಸೆಕೆಂಡ್ ಪೀಕ್ ಅಂತ ಹೇಳ್ತೀವಿ 55ರಿಂದ 65 ವರ್ಷದಲ್ಲೂ ಸಹ ಬರ್ಬೋದು. ಬಟ್ ಯಾವುದೇ ಏಜಲ್ಲೂ ಸರ್ವೈಕಲ್ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಎಷ್ಟು ಸಾಮಾನ್ಯ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ನಾವು ಇನ್ಸಿಡೆನ್ಸ್ ಅಂತ ಹೇಳ್ತೀವಿ, ಎಷ್ಟು ನಮಗೆ ವರ್ಷದಲ್ಲಿ ಹೊಸ ಪೇಷಂಟ್ ಸಿಗ್ತಾರೆ ಅಂತ. ಸೊ ಸಾಮಾನ್ಯವಾಗಿ ಇನ್ಸಿಡೆನ್ಸ್ ಅಂದರೆ ಒಂದು 18 ಪೇಷಂಟ್ 1 ಲಕ್ಷ ಪಾಪ್ಯುಲೇಷನ್ಗೆ, ಹಾಗೆ ಇನ್ಸಿಡೆನ್ಸ್ ಅಂತ ಹೇಳೋದು. ಯಾವ ಪ್ರದೇಶದಲ್ಲಿ ಜಾಸ್ತಿ ಅಂದರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸಲ್ಲಿ ಜಾಸ್ತಿ ಇದೆ. ಬಟ್ ಎಲ್ಲ ಭಾಗದಲ್ಲೂ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಕುತ್ತಿಗೆ ಭಾಗದ ಕ್ಯಾನ್ಸರ್ ಸಾಮಾನ್ಯವಾಗಿದೆ. ಸರ್ವೈಕಲ್ ಕ್ಯಾನ್ಸರ್ ಯಾವ ಕಾರಣಗಳಿಂದ ಉಂಟಾಗುತ್ತದೆ? ಅಂದ್ರೆ ಅದು ವಂಶ ಪಾರಂಪರಿಕವಾಗಿರುತ್ತದಾ? ಹೆಚ್ಚಿನ ಕ್ಯಾನ್ಸರ್ಗಳು ವಂಶ ಪಾರಂಪರಿಕವಾಗಿರುವುದಿಲ್ಲ. ಸಾಮಾನ್ಯವಾಗಿ ಎಲ್ಲಾ ಕ್ಯಾನ್ಸರ್ಗಳನ್ನು ನೋಡುವುದಾದರೆ <5% ಕ್ಯಾನ್ಸರ್ಸ್ ವಂಶ ಪಾರಂಪರಿಕ. ಸರ್ವೈಕಲ್ ಕ್ಯಾನ್ಸರ್ಗೆ ಇಂಥದ್ದೇ ವಂಶ ಪಾರಂಪರಿಕ ಕ್ಯಾನ್ಸರ್ ಅಂತ ಅನ್ನೋದೇನೂ ಇಲ್ಲ. ಈಗ ಸರ್ವೈಕಲ್ ಕ್ಯಾನ್ಸರ್ ಇದು ಸಾಮಾನ್ಯ ಕಾರಣ ಅಂದ್ರೆ HPV ವೈರಸ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳ್ತೀವಿ. ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋದು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂಡ್ ಪುವರ್ ಹೈಜೀನ್ ಇಂದೂ ಟ್ರಾನ್ಸ್ಮಿಟ್ ಆಗ್ತದೆ. ಸೊ HPV ಯಾವ ಕಾರಣಗಳಿಂದ ಬರ್ಬೋದು? ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಅಂದ್ರೆ ಗಂಡಸರು, ಈಗ ಹೆಂಡತಿ ಇದಿರ್ಬೋದು, ಗಂಡಸು ಬೇರೆ ಹತ್ರ ಸಂಭೋಗ ಮಾಡಿ ಹೆಂಡತಿಗೆ HPV ವೈರಸ್ ಅನ್ನೋದನ್ನು ಕೊಡ್ಬೋದು. ಮುಂಚೆ ಅರ್ಲಿ ಮ್ಯಾರೇಜಸ್ ಆಗ್ತಿತ್ತು, ಆವಾಗಲೂ ಸರ್ವೈಕಲ್ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ. ಒಂದು HPV, ಒಂದು ಅರ್ಲಿ ಮ್ಯಾರೇಜಸ್, ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್, ಮತ್ತೆ ಸುಮಾರು 5ಕ್ಕಿಂತ ಹೆಚ್ಚು ಮಕ್ಕಳಾಗುವವರಲ್ಲಿ ಹಾರ್ಮೋನಲ್ ಚೇಂಜಸ್ ಇಂದಾಗಿ ಸರ್ವೈಕಲ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಬಟ್ ಕಾರಣ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸೇ. ಅದಕ್ಕೆ ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್. ಸೊ ಒಬೇಸಿಟಿ ಅನ್ನೋದು, ಬೊಜ್ಜುತನ ಸಹ ಒಂದು ಕಾರಣ, ಸ್ಮೋಕಿಂಗ್ ಸಹ ಒಂದು ಕಾರಣ. ಸರ್, HPV ಅಂದ್ರೇನು? ಅಂದ್ರೆ ಎಲ್ಲ ಸರ್ವೈಕಲ್ ಕ್ಯಾನ್ಸರ್ HPV ಇಂದಲೇ ಬರ್ತದಾ? ಈಗ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋದು ಸರ್ವೈಕಲ್ ಕ್ಯಾನ್ಸರ್ ಕಾರಣ, ಇದು ವಿದೌಟ್ ಡೌಟ್ ಪ್ರೂವನ್. ಸೊ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ 16-18 ಮೋಸ್ಟ್ ಕಾಮನ್ ಸ್ಟ್ರೈನ್, ಅದು ಸರ್ವೈಕಲ್ ಕ್ಯಾನ್ಸರ್. ಇದು ಯಾಕೆ ಕ್ಯಾನ್ಸರ್ ಮಾಡ್ತದೆ ಅಂದ್ರೆ ಸೆಕ್ಷುವಲ್ ಆಕ್ಟಿವಿಟಿ ಅಥವಾ ಪುವರ್ ಹೈಜೀನ್ ಇಂದ ಏನಾಗ್ತದೆ, ಗರ್ಭಕೋಶದ ಕಂಠದ ಭಾಗದಲ್ಲಿ ಚಿಕ್ಕ ಚಿಕ್ಕ ಗಾಯಗಳಾಗಿ ಅದರ ಮುಖಾಂತರ ಸೇರ್ತದೆ. ಈ ವೈರಲ್ ಆಂಕೋಜೀನ್ ಅಂತ ಉಂಟು, ವೈರಲ್ ಆಂಕೋಜೀನ್ಸ್, ಅದು ಹೋಗಿ ನಮ್ಮ ದೇಹದ ಕಾರಣಗಳಲ್ಲಿ ಸೇರಿ ಕ್ಯಾನ್ಸರ್ ಕಾರಕ ಇದು ಮಾಡ್ತದೆ. ಇನ್ಫೆಕ್ಷನ್ ಆದ ಕೂಡಲೇ ಕ್ಯಾನ್ಸರ್ ಆಗುದಿಲ್ಲ. ಸಾಮಾನ್ಯವಾಗಿ ಯಾರು ಸೆಕ್ಷುವಲಿ ಆಕ್ಟಿವ್ ಇರ್ತಾರೆ, ಗಂಡಸರಿಂದ ಅವ್ರು ತಗೊಂಡಿರ್ಬೋದು, ಸೊ ಇವರಿಗೆ ಎಲ್ಲರಿಗೂ ಕ್ಯಾನ್ಸರ್ ಆಗುದಿಲ್ಲ. ಬಾಡಿ ನ್ಯಾಚುರಲಿ ಅದನ್ನು ಕ್ಲಿಯರ್ ಮಾಡಿ ಬಿಡ್ತದೆ. ಯಾರಿಗೆ ರಿಸ್ಕ್ ಜಾಸ್ತಿ? ನಾ ಈಗ ಹೇಳಿದ್ನಲ್ಲ ಕಾರಣ, ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್, ಇಮ್ಯೂನ್ ಸಿಸ್ಟಮ್ ವೀಕ್ ಇದ್ರೆ, ಕೆಲವು HIV ಇನ್ಫೆಕ್ಷನ್ ಇದ್ದವರಿಗೂ ಸಹ ಜಾಸ್ತಿ. ಈಗ ನಮ್ಮಲ್ಲಿ ಸಾಮಾನ್ಯವಾಗಿ ಜನರು ಕೇಳ್ತಾರೆ, ಈ ಪ್ಯಾಡ್ಸ್ ಯೂಸ್ ಮಾಡೋದ್ರಿಂದ, ಟ್ಯಾಂಪನ್ಸ್ ಯೂಸ್ ಮಾಡೋದ್ರಿಂದ, ಮೆನ್ಸ್ಟ್ರುವಲ್ ಕಪ್ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಉಂಟಾಗ್ತದ? ಆಗುದಿಲ್ಲ. ಸ್ಯಾನಿಟರಿ ಪ್ಯಾಡ್ಸ್ ಯೂಸ್ ಮಾಡೋದ್ರಿಂದ ಅದರಲ್ಲಿ ಹೈಜೀನ್ ನಾವು ಮೇಂಟೈನ್ ಮಾಡಬೇಕು, 4 to 6 hours ಚೇಂಜ್ ಮಾಡಬೇಕು, ಕ್ಲೀನ್ ಆಗಿರ್ಬೇಕು. ಎಸ್ಪೆಷಲಿ ಈಗ ನಾವು ಮೈಕ್ರೋಪ್ಲಾಸ್ಟಿಕ್ಸ್, ಪರ್ಫ್ಯೂಮ್ಸ್ ಇಂದ ಹಾರ್ಮೋನ್ ರಿಸೆಪ್ಟರ್ಸ್ ಅಂತೆಲ್ಲ ಕೇಳ್ತಾ ಇದ್ವಿ. ಸೊ ಅದಕ್ಕೆ ಪರ್ಫ್ಯೂಮ್ಡ್ ಅಥವಾ ಇದನ್ನು ಯೂಸ್ ಮಾಡಬಾರ್ದು, ಬಿಕಾಸ್ ಇಟ್ ಕ್ಯಾನ್ ಆಕ್ಟ್ ಲೈಕ್ ಫಾಲ್ಸ್ ಹಾರ್ಮೋನ್ಸ್ ಅಂಡ್ ಇನ್ಕ್ರೀಸ್ ರಿಸ್ಕ್ ಆಫ್ ಸರ್ಟನ್ ಕ್ಯಾನ್ಸರ್ಸ್. ಸೊ ಮೆನ್ಸ್ಟ್ರುವಲ್ ಕಪ್ಸ್ ಈಸ್ ಕ್ಲೀನ್ ಆಗಿಟ್ರೆ ಏನು ಪ್ರಾಬ್ಲಮ್ ಬರೋದಿಲ್ಲ. ಟ್ಯಾಂಪನ್ಸ್ ಇಂದನೂ ಏನು ಬರುವುದಿಲ್ಲ. ಟ್ಯಾಂಪನ್ಸ್ ಇಂದ ರೇರ್ ರಿಸ್ಕ್ ಅಂತಂದ್ರೆ, ಟ್ಯಾಂಪನ್ ಚೇಂಜ್ ಮಾಡಿದ್ರೆ ಟಾಕ್ಸಿಕ್ ಶಾಕ್ ಸಿಂಡ್ರೋಮ್ ಅಂತ ರೇರ್ ಇದಿದೆ, ಅದು ಕ್ಯಾನ್ಸರ್ ಅಲ್ಲ, ಇನ್ಫೆಕ್ಷನ್ ಇಂದ ಆಗುವಂಥದ್ದು. ಸೊ ಈ ಸ್ಯಾನಿಟರಿ ಪ್ರಾಡಕ್ಟ್ಸ್ ಇಂದ ಸರ್ವೈಕಲ್ ಕ್ಯಾನ್ಸರ್ ಬರುವುದಿಲ್ಲ. ಸರ್, HPV ತಡೆಯಲು ಏನಾದರೂ ಲಸಿಕೆ, ವ್ಯಾಕ್ಸಿನೇಷನ್ ಇದೆಯಾ? ಜನರು ಪೇಪರ್ ಅಲ್ಲಿ ಓದಿರ್ಬೋದು, ಕ್ಯಾನ್ಸರ್ ತಡೆಗಟ್ಟುವ ವ್ಯಾಕ್ಸಿನ್ ಬಂದಿದೆ ಅಂತ. ಅದು ಕ್ಯಾನ್ಸರ್ ತಡೆಗಟ್ಟುವ ವ್ಯಾಕ್ಸಿನ್ ಬರೀ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಗರ್ಭಕೋಶದ ಕುತ್ತಿಗೆ ಭಾಗದ ಕ್ಯಾನ್ಸರ್ ಅನ್ನು ತಡೆಗಟ್ಟುವ ವ್ಯಾಕ್ಸಿನ್, ಎಲ್ಲಾ ಕ್ಯಾನ್ಸರ್ ಅನ್ನು ತಡೆಯುವುದಿಲ್ಲ. ಸೊ ಈ ವ್ಯಾಕ್ಸಿನ್ ಏನು ಮಾಡ್ತದೆ ಅಂದ್ರೆ ಇನ್ಫೆಕ್ಷನ್ ಆಗೋದನ್ನು ಪ್ರಿವೆಂಟ್ ಮಾಡ್ತದೆ. ಸೊ ಯಾವಾಗ ಇದನ್ನು ಕೊಡಬೇಕು? 9 ವರ್ಷದಿಂದ 26 ವರ್ಷದವರೆಗೆ, ಐಡಿಯಲಿ 9 to 14 ಒಳಗೆ ಕೊಡಬೇಕು. 2 ಡೋಸ್ ಅನ್ನು ಕೊಡಬೇಕು. 9 to 14. 15 ಇಯರ್ಸ್ ಆದ ನಂತರ 3 ಡೋಸ್ ಕೊಡಬೇಕಾಗ್ತದೆ. ಸೊ ಯಾಕೆ ಅದು 14 ಇಯರ್ಸ್ ಅಂತ ಇಟ್ಟಿದ್ದಾರೆ? ಸೆಕ್ಷುವಲ್ ಆಕ್ಟಿವಿಟಿ ಯಾವ ಶುರು ಆಗ್ತದೆ ಆಗ ಆಲ್ರೆಡಿ ಅವರು HPV ವೈರಸ್ಗೆ ಇನ್ಫೆಕ್ಟ್ ಆಗಿದ್ರೆ ವ್ಯಾಕ್ಸಿನ್ ಏನು ಹೆಲ್ಪ್ ಮಾಡೋದಿಲ್ಲ. ಇಟ್ ಈಸ್ ಬಿಫೋರ್ ಯು ಗೆಟ್ HPV.
ಸೊ ಅದಕ್ಕೋಸ್ಕರ 9 years ಆದ ನಂತರ ತಗೊಳ್ಬೋದು, ಅಪ್ ಟು 26 to 45 years ಅಲ್ಲಿ ಇಂಡಿವಿಜುವಲ್ ಕೇಸ್ ಬೇಸಿಸ್ ಅಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ನೋಡಿ ಇದು ಮಾಡ್ಬೋದು. ಸೊ HPV ವ್ಯಾಕ್ಸಿನ್ ಅನ್ನೋದು ಇಂಡಿಯನ್ ವ್ಯಾಕ್ಸಿನ್ ಸೀರಮ್ ಇನ್ಸ್ಟಿಟ್ಯೂಟ್ ಇಂದ ಇದೆ, ಅದ್ರದ್ದು ಕಾಸ್ಟ್ ಈಗ ಕಮ್ಮಿ, ಮತ್ತೆ ಗೌರ್ಮೆಂಟು ಅದನ್ನು ನಮ್ಮ ನ್ಯಾಷನಲ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಅಲ್ಲಿ ಎನ್ರೋಲ್ ಮಾಡ್ಲಿಕ್ಕೆ ಮಾಡ್ತಾರೆ ಅಂತ ಸುದ್ದಿ ಉಂಟು, ಪ್ರಾಬಬ್ಲಿ ಆಗ್ಬೋದು. ಸೊ ಈ ವ್ಯಾಕ್ಸಿನ್ ಇಸ್ ಮಚ್ ಚೀಪರ್ ದನ್ ವೆಸ್ಟರ್ನ್ ವ್ಯಾಕ್ಸಿನ್. ಸೊ ಬೋತ್ ವೆಸ್ಟರ್ನ್ ಕಂಪನೀಸ್ ಇದು ಮತ್ತೆ ಇಂಡಿಯನ್ ಕಂಪನೀಸ್ ವ್ಯಾಕ್ಸಿನ್ ಇಸ್ ಅವೈಲೇಬಲ್ ಈಗ. ಸರ್ವೈಕಲ್ ಕ್ಯಾನ್ಸರ್ ಇತ್ತು ಪ್ರಾರಂಭಿಕ ಸಿಂಪ್ಟಮ್ಸ್ ಏನಾದಿದೆಯಾ? ಈ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಗರ್ಭಕೋಶದ ಕುತ್ತಿಗೆ ಭಾಗದ ಕ್ಯಾನ್ಸರ್ ಸಾಮಾನ್ಯವಾಗಿ ಸಿಂಪ್ಟಮ್ಸ್ ಕೊಡ್ತದೆ. ಈಗ ಯಾವುದು ಸಿಂಪ್ಟಮ್ಸ್ ಇರ್ಬೋದು? ಬ್ಲೀಡಿಂಗ್ ಆಗೋದು, ಯೋನಿಯಿಂದ ಬ್ಲೀಡಿಂಗ್ ಆಗೋದು. ಸೊ ಮೆನ್ಸಸ್ ಟೈಮಲ್ಲಿ ಆಗದೆ ಬೇರೆ ಟೈಮಲ್ಲಿ ಇಂಟರ್ಮೆನ್ಸ್ಟ್ರಲ್ ಪೀರಿಯಡ್ ಅಲ್ಲಿ ಬ್ಲೀಡಿಂಗ್ ಆದ್ರೆ ನಾವು ಅದನ್ನು ಪರೀಕ್ಷಿಸಬೇಕಾಗ್ತದೆ. ಎಲ್ಲದೂ ಸರ್ವೈಕಲ್ ಕ್ಯಾನ್ಸರ್ ಆಗಿರುವುದಿಲ್ಲ, ಬೇರೆ ಕಾರಣಗಳು ಉಂಟು. ಬಟ್ ಮೆನ್ಸಸ್ ಸ್ಟಾಪ್ ಆದ ನಂತರ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್, ಇಂಟರ್ಮೆನ್ಸ್ಟ್ರಲ್ ಬ್ಲೀಡಿಂಗ್, ಪೋಸ್ಟ್ ಮೆನೋಪಾಸಲ್ ಮೆನ್ಸಸ್ ಸ್ಟಾಪ್ ಆದ ನಂತರ ಬ್ಲೀಡಿಂಗ್ ಆಗೋದು, ಇಂಟರ್ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅಂತ ಮೆನ್ಸಸ್ಗಿಂತ ಇದು ಪೀರಿಯಡ್ ಅಲ್ಲಿ ಬ್ಲೀಡಿಂಗ್ ಆಗೋದು. ಇನ್ನು ಕೆಲವರಿಗೆ ಏನಾಗ್ತದೆ, ಮೆನ್ಸಸ್ ಟೈಮಲ್ಲಿ ವಿಪರೀತ ಬ್ಲೀಡಿಂಗ್ ಆಗ್ತದೆ. ಅದಕ್ಕೆ ಒಂದು ಕಾರಣ ಗರ್ಭಕೋಶದ ಕುತ್ತಿಗೆ ಭಾಗದ ಕ್ಯಾನ್ಸರ್ ಆಗಿರ್ಬೋದು. ಸಂಭೋಗ ಕ್ರಿಯೆಯಲ್ಲಿ ನೋವು ಉಂಟಾಗೋದು, ಸೊಂಟ ನೋವು, ಕೆಲವರಿಗೆ ಏನು ಸೇಮ್ ಬ್ಲೀಡಿಂಗ್ ಇರುವುದಿಲ್ಲ, ಬರೀ ಸೊಂಟ ನೋವು ಅಂತ ಇರ್ತದೆ. ಅದಕ್ಕೂ ನಾವು ಚೆಕ್ ಮಾಡಬೇಕಾಗುತ್ತೆ. ನಮ್ಮ ದೇಶದಲ್ಲಿ ಹೆಚ್ಚಿನವರು ಅರ್ಲಿ ಸ್ಟೇಜ್ ಅಲ್ಲಿ ಬರುವುದಿಲ್ಲ, ಜಾಸ್ತಿ ಆದಾಗ ಬರ್ತಾರೆ. ಆವಾಗ ಏನಾಗುತ್ತೆ, ಈ ಕೈ ಕಾಲಲ್ಲಿ ಊದ್ಕೊಂಡು ಬೆನ್ನು ಎಲ್ಲ ಆಗಿ ಎಲ್ಲ ಕಿಡ್ನಿಗೆಲ್ಲ ಎಫೆಕ್ಟ್ ಎಲ್ಲ ಆಗಿ ಬರುವವರು ಇದ್ದಾರೆ. ಬಟ್ ಇತ್ತೀಚೆಗೆ ಜನರಿಗೆ ಟಿವಿ ಪ್ರೋಗ್ರಾಮ್ಸ್, ಆಶಾ ವರ್ಕರ್ಸ್ಗೆಲ್ಲ ಟ್ರೈನಿಂಗ್ ಆಗಿದೆ, ಅದರಿಂದೆಲ್ಲ ಕಮ್ಮಿ ಆಗ್ತಾ ಇದೆ. ಬಟ್ ಸರ್ವೈಕಲ್ ಕ್ಯಾನ್ಸರ್ ಬೇರೆ ಕ್ಯಾನ್ಸರ್ ತರ ಅಲ್ಲ, ಇದು ಪ್ರಾರಂಭಿಕ ಹಂತದಲ್ಲೂ ಸೈನ್ಸ್ ಕೊಡ್ತದೆ. ಸೊ ಬಿಳಿ ಮುಟ್ಟು ಹೋಗುದು, ಗಬ್ಬಾಗಿರುವ ನೀರ ತರ ಬರುವುದು, ಬ್ಲೀಡಿಂಗ್ ಆಗುದು, ಇದೆಲ್ಲ ಇರ್ತದೆ. ಬೇರೆ ಇನ್ಫೆಕ್ಷನ್ ಅಂತ ಹೇಳಿ ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಪ್ರಾರಂಭಿಕ ಹಂತದಿಂದ ಮೇಲಿನ ಹಂತಕ್ಕೆ ಹೋಗ್ಬೋದು. ಹೆಚ್ಚಿನ ಕೇಸ್ಗಳಲ್ಲಿ HPV ಕ್ಯಾನ್ಸರ್ ಬಗ್ಗೆ ಹೇಗೆ ನೀವು ಡಯಾಗ್ನೋಸಿಸ್ ಮಾಡ್ತೀರಾ, ಹೇಗೆ ಕಂಡು ಹಿಡಿಬಹುದು? ಈಗ ನಮ್ಮ ದೇಶದಲ್ಲಿ ನೋಡುವುದಾದ್ರೆ ಸರ್ವೈಕಲ್ ಕ್ಯಾನ್ಸರ್ ನಾವು ಪ್ರಾರಂಭಿಕ ಹಂತದಲ್ಲಿ ಕಂಡು ಬರುವುದು ಕಮ್ಮಿ. ನಮ್ಮ ಈ ಡೇಟಾ ಇರ್ತದಲ್ಲ, ಕ್ಯಾನ್ಸರ್ ರಿಜಿಸ್ಟ್ರಿ ಡೇಟಾ ಪ್ರಕಾರ ಹೆಚ್ಚಿನ ಗರ್ಭಕೋಶದ ಕುತ್ತಿಗೆ ಭಾಗದ ಕ್ಯಾನ್ಸರ್ ನಾವು ಕಂಡು ಹಿಡಿದು 3ನೇ ಹಂತದಲ್ಲಿ. ಸೊ 3ನೇ ಹಂತದ ಕ್ಯೂರ್ ರೇಟ್ಸ್ ಇಸ್ ಅಬೌಟ್ 50 to 60% ಅಷ್ಟೇ. ಸೊ ಹೆಚ್ಚಿನವರದ್ದು ಈ ಹಂತದಲ್ಲಿ ಇರ್ತದೆ. ಬಟ್ ಇದನ್ನು ಡಯಾಗ್ನೋಸ್ ಮಾಡೋದು ಹೇಗೆ? ನಾವು ಹೇಳಿದ್ವಿ ರೋಗ ಲಕ್ಷಣಗಳ ಬಗ್ಗೆ. ಯಾರು ಈ ರೀತಿ ರೋಗ ಲಕ್ಷಣ ಇದ್ರೆ ತೀರಾ ಗೈನಕಾಲಜಿಸ್ಟ್ ಹತ್ರ ಹೋದ್ರೆ ಪ್ಯಾಪ್ಸ್ಮಿಯರ್ ಅಂತ ಮಾಡ್ತಾರೆ, ಅದಕ್ಕಿಂತ ನೋವು ಸಹ ಆಗುದಿಲ್ಲ. ಪ್ಯಾಪ್ಸ್ಮಿಯರ್ ಅಲ್ಲಿ ಆ ಸರ್ವೈಕಲ್ ಕ್ಯಾನ್ಸರ್ ಎನ್ನುವ ಅಂಶ ಇದ್ರೆ ನಾವು ಬಯಾಪ್ಸಿ ಅಂತ ಮಾಡ್ತೀವಿ. ಈಗ ನಮ್ಮಲ್ಲಿ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ನಮ್ಮ ದೇಶ ಇಲ್ಲ, ಅಂದ್ರೆ ಆಪರ್ಚುನಿಸ್ಟಿಕ್ ಸ್ಕ್ರೀನಿಂಗ್, ಅಂದ್ರೆ ಯಾರು ಅವರಿಗೋಸ್ಕರ ಹೋಗಿ ಒಂದು ಚೆಕ್ ಮಾಡೋದೊಂದು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅನ್ನೋದು ನ್ಯಾಷನಲ್ ಲೆವೆಲ್ ಅಲ್ಲಿ ಇದ್ದಿದ್ರೆ ಕ್ಯಾನ್ಸರ್ ಡಿಟೆಕ್ಷನ್ ಬೇಗ ಆಗ್ತದೆ. ಸೊ ಅರ್ಲಿ ಡಿಟೆಕ್ಷನ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ಕ್ಯೂರ್ ನಮ್ಮ ಇದು ಕ್ಯಾನ್ಸರ್ ಇದರಲ್ಲಿ ಹೇಳುವುದಾದ್ರೆ. ಈಗ 1ನೇ ಹಂತದ ಕ್ಯಾನ್ಸರ್ ಕ್ಯೂರ್ ರೇಟ್ ಎಷ್ಟು? 100%. 2ನೇ ಹಂತದ ಕ್ಯಾನ್ಸರ್ ಎಷ್ಟು? 80%. 3ನೇ ಹಂತದ ಡ್ರಾಪ್ ಆಗಿ 50 to 70% ವರೆಗೆ ಇರ್ತದೆ. ಡಿಫೆಂಡ್ಸ್ ಆನ್ ಸಬ್ ಸ್ಟೇಜಸ್. ಸ್ಟೇಜ್ 4 ಮುಂಚೆ ಕ್ಯೂರ್ ಆಗ್ತಿರಲಿಲ್ಲ, ಈಗ ಸ್ಟೇಜ್ 4 ಅಲ್ಲೂ 10 to 20% ಜನ ಈಗ ಹೊಸ ಟ್ರೀಟ್ಮೆಂಟ್ ಇಂದಾಗಿ ಕ್ಯೂರ್ ಆಗುವ ಸಾಧ್ಯತೆ ಇದೆ. ಕ್ಯಾನ್ಸರ್ ಪರಿಣಾಮ ಫರ್ಟಿಲಿಟಿ ಮೇಲೆ ಹೇಗಿದೆ, ಅಂದ್ರೆ ಗರ್ಭಧಾರಣೆ ಮಾಡಬಹುದಾ? ಈಗ ಗರ್ಭಕೋಶದ ಕುತ್ತಿಗೆ ಭಾಗದ ಕ್ಯಾನ್ಸರ್ ಪ್ರಾರಂಭಿಕ ಹಂತದಲ್ಲಿ ಕಂಡು ಬಂದ್ರೆ, ಅಂದ್ರೆ ಫರ್ಟೈಲ್ ಪೀರಿಯಡ್ ಅಂದ್ರೆ ಹೆಂಗಸರು ಬಸರಿ ಆಗೋ ಟೈಮಲ್ಲಿ, ಅಂದ್ರೆ ಲೆಸ್ ದೆನ್ 40 years ಏಜ್ ಇರೋ ಗ್ರೂಪ್ ಅಲ್ಲಿ. ಸೊ ಈ ರೀತಿ ಕಂಡು ಬಂದ್ರೆ ಇದನ್ನು ಗುಣ ಮಾಡುವ ಎಲ್ಲ ಸವಲತ್ತುಗಳಿವೆ. ಬಟ್ ಅದು ಸ್ಟೇಜ್ ಕ್ರಾಸ್ ಆಗಿ ಆಪರೇಷನ್ ಮಾಡುವ, ಅಂದ್ರೆ ಗರ್ಭಕೋಶನ ತೆಗೆಯುವ ಸ್ಟೇಜಿಗೆ ಬಂದ್ರೆ ಗರ್ಭಧಾರಣೆ ಸಾಧ್ಯತೆ ಇಲ್ಲ. ಸೊ ಸ್ಕ್ರೀನಿಂಗ್ ಅಂದ್ರೆ ಡೌಟ್ ಏನಾದರೂ ಇದ್ರೆ ಡಾಕ್ಟರ್ ಹತ್ರ ಹೋಗಿ ಅದನ್ನು ಪರೀಕ್ಷಿಸುವುದು ಮುಖ್ಯ. ಪರ್ಸನಲ್ ಹೈಜೀನ್, ಆಹಾರ ಮತ್ತೆ ನಮ್ಮ ಜೀವನ ಶೈಲಿ ಸರ್ವೈಕಲ್ ಕ್ಯಾನ್ಸರ್ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಈ ಪರ್ಸನಲ್ ಹೈಜೀನ್ ಅಂದ್ರೆ ನಮ್ಮ ಕ್ಲೀನ್ ಆಗಿ ಇಟ್ಕೊಳ್ಳೋದ್ರಿಂದ ಈಗ ಏನಾಗ್ತದೆ, ಈ ಪರ್ಸನಲ್ ಹೈಜೀನ್ ಪ್ರಾಬ್ಲಮ್ಸ್ ಬರುವುದು ಓವರ್ ಕ್ರೌಡಿಂಗ್ ಇಂದ, ಪುವರ್ ಸೋಷಿಯಲ್ ಎಕನಾಮಿಕ್ ಸ್ಟೇಟಸ್ ಅಂದ್ರೆ ಬಡತನದಿಂದ, ಮತ್ತೆ ಇದು ಏನಾಗ್ತದೆ ಅಂದ್ರೆ HPV ವೈರಸ್ ಅಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ತಾಗುವ ಚಾನ್ಸಸ್ ಜಾಸ್ತಿ ಆಗ್ತದೆ. ಆದ್ರೂ ಅದು ಕ್ಲೀನ್ ಆಗಿ ಇಟ್ಕೊಳ್ಳಿಲ್ಲ ಅಂದ್ರೆ ರಿಸ್ಕ್ ಜಾಸ್ತಿ. ಆಹಾರ ಶೈಲಿ ಮತ್ತೆ ಜೀವನ ಶೈಲಿ ಈಗ ಸರ್ವೈಕಲ್ ಕ್ಯಾನ್ಸರ್ ಅಷ್ಟೇ ಅಲ್ಲ, ಎಲ್ಲ ಕ್ಯಾನ್ಸರ್ಗಳಿಗೂ ಪರಿಣಾಮ ಬೀರ್ತದೆ. ಏನು ಸ್ಮೋಕಿಂಗ್ ಇಂದ ಸುಮಾರು ರೀತಿಯ ಕ್ಯಾನ್ಸರ್ ಆಗ್ಬೋದು. ಬೊಜ್ಜುತನದಿಂದ, ಒಬೆಸಿಟಿಯಿಂದ ಕ್ಯಾನ್ಸರ್ ಅಷ್ಟೇ ಅಲ್ಲ, ಹಾರ್ಟ್ ಡಿಸೀಸ್, ಹೈಪರ್ ಟೆನ್ಷನ್ ಅಂದ್ರೆ BP, ರಕ್ತದೊತ್ತಡ, ಮಧುಮೇಹ ಅಥವಾ ಶುಗರ್ ಪ್ರಾಬ್ಲಮ್ ಇಂದನೂ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ಆಹಾರ ಮತ್ತು ಜೀವನ ಶೈಲಿಯನ್ನು ಕರೆಕ್ಟಾಗಿ ಇಟ್ಕೊಳ್ಳೋದು. ಈಗ ನಾವು ಏನು ಹೇಳ್ತೀವಿ ಎಲ್ಲರಿಗೂ ಅಂದ್ರೆ ಐಡಿಯಲ್ ಬಾಡಿ ವೇಟ್ ಅನ್ನು ಮೇಂಟೈನ್ ಮಾಡಬೇಕು. ಅಟ್ಲೀಸ್ಟ್ 20 to 30 minutes ಆಫ್ ಮಾಡ್ರೇಟ್ ಟು ವಿಗರಸ್ ಎಕ್ಸಸೈಸ್ ಮಾಡಬೇಕು. ಮಾಡ್ಲಿಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ವಾಕಿಂಗ್ ಆದರೂ ಮಾಡಬೇಕು. ಸೊ ಆಕ್ಟಿವ್ ಆಗಿ ಇದ್ದರೆ ಕ್ಯಾನ್ಸರ್ ಅಷ್ಟೇ ಅಲ್ಲ, ಹೆಚ್ಚಿನ ಕಾಯಿಲೆಗಳು ಅಂದರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್, ಡಯಾಬಿಟಿಸ್, ಹೈಪರ್ ಟೆನ್ಷನ್, ಹಾರ್ಟ್ ಡಿಸೀಸ್ ಅಂಡ್ ಕ್ಯಾನ್ಸರ್ ಅನ್ನು ರಿಸ್ಕ್ ಅನ್ನು ಕಮ್ಮಿ ಮಾಡ್ಬೋದು.
ಈಗ ಸರ್ವಿಕಲ್ ಕ್ಯಾನ್ಸರ್ ಬರದ ಹಾಗೆ ಹೇಗೆ ತಡೆಗಟ್ಟಬಹುದು, ಅಂದ್ರೆ ಮುಂಜಾಗ್ರತೆ ಕ್ರಮಗಳು ಏನು ತಗೊಳ್ಬಹುದು ನಮಗೆ? ಪ್ರಿವೆನ್ಷನ್ ಅಂದ್ರೆ ಇನ್ಫೆಕ್ಷನ್ ಆಗದಿರುವ ಹಾಗೆ ನೋಡ್ಕೊಳ್ಳೋದು. ಅದಕ್ಕೆ ನಾವು ವ್ಯಾಕ್ಸಿನೇಷನ್ ಮತ್ತೆ ಸೆಕೆಂಡರಿ ಪ್ರಿವೆನ್ಷನ್ ಅಂದ್ರೆ ಅದನ್ನು ಆದ್ರೆ ಬೇಗ ಹುಡುಕಿ ಅದನ್ನು ನಾವು ಟ್ರೀಟ್ಮೆಂಟ್ ಮಾಡುವಂಥದ್ದು. ಸೊ ಆಗದಿರುವಾಗ ನೋಡ್ಲಿಕ್ಕೆ ನಾವು ವ್ಯಾಕ್ಸಿನೇಷನ್ ಮಾಡ್ಕೊಳ್ಳೋದು ಒಳ್ಳೇದು. ಅದು 9 to 14 years ಏಜ್ ಗ್ರೂಪ್ ಅವ್ರ ಅಪ್ ಟು 26 years ವ್ಯಾಕ್ಸಿನೇಷನ್ ಮತ್ತೆ ಮಾಡೋದ್ರಿಂದ ಕ್ಯಾನ್ಸರ್ ಬರುವ ರಿಸ್ಕ್ 100% ಕಮ್ಮಿ ಆಗೋದಿಲ್ಲ, ಆಲ್ಮೋಸ್ಟ್ 80 to 90% ಕಮ್ಮಿ ಆಗ್ತದೆ. ಸೊ ವ್ಯಾಕ್ಸಿನೇಷನ್ ಮತ್ತೆ ಕ್ಲೀನ್ ಆಗಿ ಇರುವುದು, ಈ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸಿಂದ ಇರುವುದಕ್ಕಿಂತ ದೂರ ಇರಬೇಕು, ಮತ್ತು ಒಳ್ಳೆ ಹೈಜೀನ್ ಮೇಂಟೈನ್ ಮಾಡಬೇಕು, ಮತ್ತು ಸಂಭೋಗ ಕ್ರಿಯೆಯಲ್ಲಿ ಕಾಂಡಮ್ಸ್ ಯೂಸ್ ಮಾಡೋದು ಬೆಟರ್. ಇಟ್ ಡಸಂಟ್ ಪ್ರಿವೆಂಟ್ ಕಂಪ್ಲೀಟ್ಲಿ ಬಟ್ ಇಟ್ ರಿಡ್ಯೂಸ್ ದ ರಿಸ್ಕ್ ಆಫ್ ಇನ್ಫೆಕ್ಷನ್. ಆ್ಯಂಡ್ ಪರ್ಸನಲ್ ಹೈಜೀನನ್ನು ಕರೆಕ್ಟಾಗಿ ಮೇಂಟೈನ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ಲಿ. ಇದು ಮಾಡಿದರೆ ಪ್ಲಸ್ ಸ್ಕ್ರೀನಿಂಗ್ ಮತ್ತು ವ್ಯಾಕ್ಸಿನೇಷನ್ ಎಲ್ಲರಿಗೂ ದೊರಕುವಂತೆ ಆಗಬೇಕು. ಯಾಕೆ ಹೆಚ್ಚಿನವರಿಗೆ ವ್ಯಾಕ್ಸಿನೇಷನ್ಗೆ ಹಣ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ನಮ್ಮ ದೇಶದಲ್ಲಿ ಹೆಚ್ಚಿನವರು ಬಿಲೋ ಪಾವರ್ಟಿ ಲೈನಲ್ಲಿ ಇದ್ದಾರೆ. ಸೊ ಆ ರೀತಿ ಕಷ್ಟ. ಸೊ ಅದಕ್ಕೋಸ್ಕರ ವ್ಯಾಕ್ಸಿನೇಷನ್ ಫ್ರೀ ಆಗಿ ಆಗಿದ್ರೆ ಹೆಚ್ಚಿನ ಈ ಸರ್ವೈಕಲ್ ಕ್ಯಾನ್ಸರ್ ಅನ್ನೋದು ನಾವು ತುಂಬ ಕಮ್ಮಿ ಮಾಡ್ಬೋದು. ಮೇ ಬಿ ಇನ್ ಫ್ಯೂ ಇಯರ್ಸ್ ಟೈಮ್ ಮೇ ಬಿ ಇರಾಡಿಕೇಟು ಮಾಡ್ಬೋದು, ಬಟ್ ಇನ್ನೂ ಆಗಿಲ್ಲ, ಬಟ್ ತುಂಬ ಕಮ್ಮಿ ಮಾಡ್ಬೋದು. ಸರ್, ಹೆಚ್ಚಿನ ಮಹಿಳೆಯರಿಗೆ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಮಾತಾಡಲಿಕ್ಕೆ ತುಂಬ ಮುಜುಗರ. ಈ ಸ್ಟಿಗ್ಮಾ ಮುಜುಗರವನ್ನು ಹೇಗೆ ನಾವು ಮುರಿಬಹುದು? ಈಗ ಏನಂದ್ರೆ ಹೆಂಗಸರು ಹೆಚ್ಚಾಗಿ ಹೋಗುದು ಲೇಡಿ ಡಾಕ್ಟರ್ ಹತ್ರ, ಗೈನಕಾಲಜಿಸ್ಟ್ ಹತ್ರ. ಅಂದ್ರೆ ಗಂಡಸರ ಹತ್ರ ಅವ್ರು ಹೇಳ್ಕೊಳ್ಳಿಕ್ಕೆ ಸ್ವಲ್ಪ ಹಿಂಜರಿತಾರೆ, ಅಥವಾ ಮನೆಯವ್ರ ಹತ್ರ ಹೇಳ್ಕೊಳ್ಳಿಕ್ಕೆ ಹಿಂಜರಿತಾರೆ. ಸೊ ಯಾವುದೇ ಕಾಯಿಲೆ ಇದ್ರೂ ಇಮಿಡಿಯೇಟ್ಲಿ ನಿಮ್ಮ ಲೋಕಲ್ ಡಾಕ್ಟರ್ ಹತ್ರ ಹೋಗಿ ಅದರ ಬಗ್ಗೆ ಡಿಸ್ಕಸ್ ಮಾಡಬೇಕು. ಮತ್ತು ಯಾವುದೇ ಕಾಯಿಲೆ, ಈಗ ಬಿಳಿ ಹೋಗೋದು ಅಥವಾ ರಕ್ತ ಹೋಗುವಂಥದ್ದು ಅಥವಾ ಸೊಂಟ ನೋವು, ಇದನ್ನು ಇಗ್ನೋರ್ ಮಾಡದೆ ಇದು 2-3 ತಿಂಗಳಿಗಿಂತ ಜಾಸ್ತಿ ಇದ್ದರೆ ಅದನ್ನು ಹೋಗಿ ಪರೀಕ್ಷೆ ಮಾಡೋದು ಒಳ್ಳೆಯದು. ಯಾಕಂದರೆ ಹಿಂದೆ ಕ್ಯಾನ್ಸರ್ ತುಂಬ ಕಮ್ಮಿ ಇತ್ತು, ಇತ್ತೀಚೆಗೆ ಕ್ಯಾನ್ಸರ್ ತುಂಬ ಜಾಸ್ತಿ ಆಗಿದೆ. ಸೊ ಯಾವುದೇ ಇದಿದ್ರು ಹೆಂಗಸರ ಡಾಕ್ಟರ್ ಹತ್ರ ಹೋಗಿ ಅದನ್ನು ಪರೀಕ್ಷೆ ಮಾಡಿದರೆ ಸುಲಭವಾಗಿ ಇದನ್ನು ಪತ್ತೆ ಹಚ್ಬೋದು. ಇನ್ನೊಂದು ಸ್ಕ್ರೀನಿಂಗ್ ಅನ್ನೋದು ಎಲ್ಲರೂ ಸ್ಕ್ರೀನಿಂಗ್ ಮಾಡಿಸ್ಬೇಕು. ಯಾವಾಗ ಸ್ಕ್ರೀನಿಂಗ್ ಮಾಡಬೇಕು? ಅಪ್ ಟು 25 to 65 years ಏಜ್ ಗ್ರೂಪ್ವರೆಗೆ ಸ್ಕ್ರೀನಿಂಗ್ ಮಾಡಬೇಕು. ಸ್ಕ್ರೀನಿಂಗ್ ಅಂದರೆ ಪ್ಯಾಪ್ಸ್ಮಿಯರ್ ಮತ್ತು HPV DNA ಟೆಸ್ಟ್ ಅಂತ ಹೇಳ್ತೀವಿ. ಪ್ರತಿ ವರ್ಷ ಮಾಡಬೇಕಂತೂ ಇಲ್ಲ, ಈ ವರ್ಷ ಮಾಡಿದರೆ 3 ವರ್ಷಕ್ಕೊಮ್ಮೆ ಪ್ಯಾಪ್ಸ್ಮಿಯರ್ ಮಾಡ್ಬೋದು. ಪ್ಯಾಪ್ಸ್ಮಿಯರಲ್ಲಿ ಏನಾದರೂ ನ್ಯೂನತೆಗಳು ಕಂಡು ಬಂದರೆ ಅದಕ್ಕೆ ನಾವು ಫರ್ದರ್ ಟೆಸ್ಟಿಂಗ್ ಮಾಡ್ತೀವಿ. ಈ ಪ್ಯಾಪ್ಸ್ಮಿಯರಲ್ಲಿ ನ್ಯೂನತೆ ಬಂದರೆ ಎಲ್ಲದೂ ಕ್ಯಾನ್ಸರ್ ಆಗಿರೋದಿಲ್ಲ, ಬೇರೆ ಹಲವು ಕಾರಣ ಇದೆ ಅದಕ್ಕೆ. ಪ್ರೀ ಕ್ಯಾನ್ಸರ್ ಸ್ಟೇಜ್ ಮತ್ತು ಕ್ಯಾನ್ಸರ್ ಸ್ಟೇಜ್ ಅಂತ. ಪ್ರೀ ಕ್ಯಾನ್ಸರ್ ಸ್ಟೇಜಲ್ಲಿ ಮಾಡಿದರೆ ಟ್ರೀಟ್ಮೆಂಟ್ ಮಾಡಿದರೆ ಕ್ಯಾನ್ಸರೇ ಆಗುವುದಿಲ್ಲ. ಸೊ ಆ ಕಾರಣದಿಂದ ಹೆಂಗಸರು ಏನೇ ಪ್ರಾಬ್ಲಮ್ ಇದ್ದರೂ ಅವರ ಪರ್ಸನಲ್ ಗೈನಕಾಲಜಿಸ್ಟ್ ಅಥವಾ ಲೇಡಿ ಡಾಕ್ಟರ್ ಹತ್ರ ಹೋಗಿ ಅಥವಾ ಜನರಲ್ ಡಾಕ್ಟರ್ ಹತ್ರ ಹೋಗಿ ಹೇಳಿದರೆ ಅದ್ರ ಬಗ್ಗೆ ನಾವು ಗಮನ ಹರಿಸ್ಬೋದು. ಸೊ ಯಾವುದೇ ಕಾಯಿಲೆ ಆಗಲಿ ಪ್ರಾರಂಭಿಕ ಹಂತದಲ್ಲಿ ಕಂಡು ಬಂದರೆ ಅದು ಗುಣ ಆಗ್ತದೆ. ಯಾವುದೇ ಕಾಯಿಲೆ ಆಗಿದೆ, ಕ್ಯಾನ್ಸರ್ ಅಂತಲೇ ಹೇಳ್ತಾ ಇರೋದಲ್ಲ. ಸೊ ಯಾವುದೇ ತೊಂದರೆ ಇದ್ದರೆ ಹೆದರ್ಕೊಳ್ಳದೆ ಇದು ಮಾಡೋದು ಒಳ್ಳೆಯದು. ಸರ್, ಸರ್ವೈಕಲ್ ಕ್ಯಾನ್ಸರ್ ಅನ್ನು ತಿಳಿದುಕೊಳ್ಳಲು ಈ ವಿಡಿಯೋ ನೋಡ್ತಿರ್ತಾರಲ್ವ, ಅವರಿಗೆ ಏನಾದ್ರು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಾ? ಈಗ ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕೋಶದ ಕುತ್ತಿಗೆ ಭಾಗದ ಕ್ಯಾನ್ಸರ್ ನಾವು ಸಂದೇಶ ಏನು ಕೊಡಬೇಕಂತ ಬಯಸೋದಂದರೆ, ವ್ಯಾಕ್ಸಿನೇಷನ್ ಅಂತ ಉಂಟು. ಈಗ ವ್ಯಾಕ್ಸಿನೇಷನ್ ಮುಂಚೆ ಇರಲಿಲ್ಲ, ಈಗ ಉಂಟು. ಇದು ಮಾಡೋದ್ರಿಂದ ಹೆಚ್ಚಿನ ಕ್ಯಾನ್ಸರ್ಗಳನ್ನು ತಡೆಗಟ್ಬೋದು. ಸೊ ಎಲ್ಲರೂ ಯಾರು ಎಲಿಜಿಬಲ್ ಏಜ್ ಗ್ರೂಪಲ್ಲಿ ಇದ್ದರೆ, ಹೆಂಗಸರು ಅಥವಾ ಮಕ್ಕಳು 9 to 14 years ಏಜ್ ಗ್ರೂಪ್ ಅಥವಾ ಅಪ್ ಟು 26 ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಮತ್ತೊಂದು ದಯವಿಟ್ಟು ಸ್ಕ್ರೀನಿಂಗ್ ಅಂತ ಮಾಡೋದು. ಅಟ್ಲೀಸ್ಟ್ 1, 2 ಅಥವಾ 3 ಸಲ ಸ್ಕ್ರೀನಿಂಗ್ ಮಾಡಿಸಿದ್ರೆ ಸೊ ನಾವು ಕ್ಯಾನ್ಸರ್ ಇರುವ ರಿಸ್ಕ್ ಉಂಟಾ ಇಲ್ವಾ ಅಂತ ಗೊತ್ತಾಗ್ತದೆ. ಸಾಮಾನ್ಯವಾಗಿ ಹೆಲ್ದಿ ಲೈಫ್ ಸ್ಟೈಲ್ ಅಂದ್ರೆ, ಈಗ ಹೆಲ್ದಿ ಲೈಫ್ ಸ್ಟೈಲ್ ಅಂದ್ರೆ ಈಗ ಗೂಗಲ್ ಮಾಡಿದ್ರೆ ಗೊತ್ತಿರ್ತದೆ ಯಾವುದು ಹೆಲ್ದಿ ಲೈಫ್ ಸ್ಟೈಲ್ ಅಂದ್ರೆ. ಡಯಟ್, ಈಗ ಡಯಟ್ ಬಗ್ಗೆ ಎಲ್ಲರಿಗೂ ಗೊತ್ತುಂಟು, ಬಟ್ ಯಾರು ಡಯಟ್ ಮಾಡುವುದಿಲ್ಲ. ಸೊ ಹಾಗೆ ಹೆಲ್ದಿ ಲೈಫ್ ಸ್ಟೈಲ್ ಓದುವುದಲ್ಲ, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಬೇಕು. ಈಗ ಈ HPV ವ್ಯಾಕ್ಸಿನ್ ಬಗ್ಗೆ ಹೇಳುವುದಾದ್ರೆ, ಈ ನಮ್ಮ AJ ಹಾಸ್ಪಿಟಲಲ್ಲಿ HPV ವ್ಯಾಕ್ಸಿನ್ ಈಸ್ ಅವೈಲೇಬಲ್. ಮತ್ತೆ HPV ವ್ಯಾಕ್ಸಿನ್ ಇಂಡಿಯನ್ ಮತ್ತೆ ವೆಸ್ಟರ್ನ್ ವ್ಯಾಕ್ಸಿನ್ ಬೋತ್ ಆರ್ ಅವೈಲೇಬಲ್. ಅಂಡ್ ಯಾರು ಬಂದ್ರೂ ಇಲ್ಲಿ ಅವರಿಗೆ ಗೈನಕಾಲಜಿ ಕನ್ಸಲ್ಟೇಷನ್ ಪ್ಲಸ್ HPV ವ್ಯಾಕ್ಸಿನೇಷನ್ ಮಾಡಿಸ್ಬೋದು. ಮತ್ತೆ HPV ವ್ಯಾಕ್ಸಿನೇಷನ್ ಡ್ರೈವ್ಸ್ ರೆಗ್ಯುಲರ್ಲಿ ನಡೀತಾ ಇರ್ತದೆ. ಸರ್, HPV ವ್ಯಾಕ್ಸಿನೇಷನ್ ಬಗ್ಗೆ ಇಷ್ಟು ಎಲ್ಲ ಮಾಹಿತಿ ಕೊಟ್ಟರೆ ಸರ್, ಇನ್ನು ಬೇರೆಯವರಿಗೆ ಯಾರಿಗಾದ್ರೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ AJ ಹಾಸ್ಪಿಟಲ್ಗೆ ಬಂದು ಎಲ್ಲಿ ನಿಮ್ಮನ್ನು ಮೀಟ್ ಆಗಬೇಕು? ಮಾಹಿತಿ ಬೇಕಾದ್ರೆ AJ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅಂತ ಇರುವುದು. AJ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಶುರುವಾಗಿ 11 ವರ್ಷ ಆಗಿದೆ. ಸೊ ಇದು ಮಂಗಳೂರಿನಲ್ಲಿರುವ ಒಂದೇ ಕಾಂಪ್ರಿಹೆನ್ಸಿವ್ ಕ್ಯಾನ್ಸರ್ ಸೆಂಟರ್ ಅಂದರೆ ಮೆಡಿಕಲ್, ಸರ್ಜಿಕಲ್, ರೇಡಿಯೇಷನ್ ಆಂಕಾಲಜಿ, ನ್ಯೂಕ್ಲಿಯರ್ ಮೆಡಿಸಿನ್ ಅಂದರೆ PET ಸ್ಕ್ಯಾನ್, ಅದರ ನ್ಯೂಕ್ಲಿಯರ್ ಮೆಡಿಸಿನ್ ಇದ್ದು ಟ್ರೀಟ್ಮೆಂಟ್ ಇರುವಂಥದ್ದು. ಮತ್ತು ಈಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಥವಾ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಅಥವಾ
ರೋಬೋಟಿಕ್ ಸರ್ಜರಿ ಇದೆಲ್ಲ ಇರುವ ಫೆಸಿಲಿಟಿ ಮಂಗಳೂರಲ್ಲಿ ಈ ಸಿಟಿಯಲ್ಲಿ ಇದು ಒಂದೇ ಇರುವುದು. ಇದು ಬಿಟ್ಟರೆ ನೆಕ್ಸ್ಟ್ ಇರೋದು ಮಣಿಪಾಲೆ. ಸೊ ಬೇರೆ ಎಲ್ಲೂ ಇಲ್ಲ. ಸೊ ಈ ಕಾಂಪ್ರಹೆನ್ಸಿವ್ ಕ್ಯಾನ್ಸರ್ ಸೆಂಟರ್ ಅಲ್ಲಿ ಇದಕ್ಕೆ ತಕ್ಕಾದ ಜನಗಳು ಇದ್ದಾರೆ, ಸೋಷಿಯಲ್ ವರ್ಕರ್ಸ್ ಇದ್ದಾರೆ, ಡಾಕ್ಟರ್ ಹತ್ರನೇ ಬರ್ಬೇಕಂತಿಲ್ಲ. ಸೊ ಅವರಿಗೆ ಈ ಕ್ಯಾನ್ಸರ್ ಬಗ್ಗೆ ಮತ್ತೆ ಕ್ಯಾನ್ಸರ್ ಪ್ರಿವೆನ್ಷನ್ ಸ್ಟ್ರಾಟಜೀಸ್ ಬಗ್ಗೆ ಮಾತಾಡ್ಬೋದು. ಮತ್ತೆ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಗರ್ಭಕೋಶ ಕುತ್ತಿಗೆ ಭಾಗದ ಕ್ಯಾನ್ಸರ್ ಬಗ್ಗೆ ನಮ್ಮ ಗೈನಕಾಲಜಿಸ್ಟು ಸಾಕಷ್ಟು ಮಾಹಿತಿಯನ್ನು ಕೊಡ್ತಾರೆ. ಕ್ಯಾನ್ಸರ್ ಆಗದಿರುವುದನ್ನು ತಡೆಯುವುದೇ ಒಳ್ಳೆಯದು. ಕ್ಯಾನ್ಸರ್ ಆಗಿ ಡಾಕ್ಟರ್ ಹತ್ರ ಬರೋದಕ್ಕಿಂತ ಕ್ಯಾನ್ಸರ್ ಬರದಿದ್ರೆ ಬೆಸ್ಟ್. ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟ ಡಾಕ್ಟರ್ ರಚನ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಇದೆ AJ ಹಾಸ್ಪಿಟಲ್ ಅಲ್ಲಿ, ಅಲ್ಲಿಗೆ ಬಂದು ಅವರನ್ನು ಭೇಟಿ ನೀಡಬಹುದು.